ಈ ಪಿಯಾನೋ ಸ್ಟೈಲಲ್ಲಿ ಟ್ಯೂನಲ್ಲಿ ಇರುವ ಮ್ಯೂಸಿಕ್ ಈ ಕಾರ್ಡ್ಸಲ್ಲಿ ಬರುವ ಈ ಕೀಯಲ್ಲಿ ಇದೆ. Praise Lord brothers and sisters, greetings to you all and welcome back to our channel. ಇವತ್ತು ಈ ಕೀಬೋರ್ಡ್ ಕ್ಲಾಸಲ್ಲಿ ಚರ್ಚಲ್ಲಿ ನಾವು ಆಡುವ ವರ್ಷಿಪ್ ಸಾಂಗ್ಸ್ ಒಂದು 5 ಸಾಂಗ್ಸ್ ನಾನು ನಿಮಗೆ ಹೇಳಿಕೊಡ್ತೇನೆ. ಕಳೆದ ವಿಡಿಯೋದಲ್ಲಿ ಮ್ಯೂಸಿಕ್ ಬಗ್ಗೆ ಸ್ಕೇಲ್ಸ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಆಗಿ ನಾನು ಸ್ವಲ್ಪ ವಿಷಯಗಳು ನಿಮ್ಮ ಹತ್ರ ಆಲ್ರೆಡಿ ಹೇಳಿ ಆಯಿತು. ಈ ಕ್ಲಾಸಲ್ಲಿ ಪ್ರಾರಂಭದಲ್ಲಿ ಒಂದು ಸಾಂಗ್ ನಾವು ಪ್ಲೇ ಮಾಡುವುದಕ್ಕೆ 2 ವಿಷಯಗಳು ತುಂಬ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಿ ಇರುವ 2 ವಿಷಯಗಳು ಪ್ರಾರಂಭದಲ್ಲಿ ನಾನು ಹೇಳಿಕೊಡ್ತೇನೆ. ಓಕೆ, ಒಂದು ಏನಂತ ನೋಡುವಾಗ ಸ್ಕೇಲ್. ಓಕೆ, ಆ ಟ್ಯೂನ್ ಇರುವ ಆ ಒಂದು ಸ್ಕೇಲ್ ನಮಗೆ ತುಂಬ ಮುಖ್ಯ. ಆ ಸ್ಕೇಲಲ್ಲಿ ಬರುವುದೇ ಆ ಕಾರ್ಡ್ಸ್. ಓಕೆ, ಒಂದು ಸ್ಕೇಲಲ್ಲಿ ನಾವು ಪ್ಲೇ ಮಾಡುವಾಗ ಆ ಸ್ಕೇಲಿಗೆ ಸ್ವಲ್ಪ ಕಾರ್ಡ್ಸ್ ಇದೆ. ಓಕೆ, ಇನ್ನು ಡೀಟೇಲ್ ಆಗಿ ನೀವು ಈ ವಿಡಿಯೋ ನೀವು ನೋಡುವಾಗ ನಿಮಗೆ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯವಾದ ವಿಷಯ ಏನು ಎಂದು ನಾವು ನೋಡುವಾಗ ಟೈಮಿಂಗ್. ಓಕೆ, ಈ ಟೈಮ್ ಸಿಗ್ನೇಚರ್ ಎಂದು ನಾವು ಹೇಳ್ತೀವಿ. ಓಕೆ, ಟೈಮಿಂಗ್ ಒಂದೊಂದು ಮ್ಯೂಸಿಕ್ ಇರುವ ಟೈಮಿಂಗ್ ಇದೆ. ಟೈಮಿಂಗಲ್ಲಿ ತುಂಬ ವೆರೈಟೀಸ್ ಇದೆ. 2/4, 4/4, 3/4, 6/8, 7/8. ಸೊ ಈ ಥರ ಟೈಮಿಂಗಲ್ಲಿ ತುಂಬ ವೆರೈಟೀಸ್ ಇದೆ. ಇವತ್ತು ನಾನು ಒಂದು ಟೈಮಿಂಗ್ ಬಗ್ಗೆ ನಾನು ಹೇಳಿಕೊಡ್ತೇನೆ. ಓಕೆ, ಸೊ ಇವತ್ತು ನಾವು ಇ ಮೈನರ್ ಸ್ಕೇಲಲ್ಲಿ, ಓಕೆ, ಇ ಮೈನರ್, ಓಕೆ, ಇ ಮೈನರ್ ಎಂಬ ಈ ಸ್ಕೇಲಲ್ಲಿ ಇರುವ ಸ್ವಲ್ಪ ಕಾರ್ಡ್ಸ್. ಓಕೆ, ಈ ಸ್ಕೇಲಲ್ಲಿ ಒಂದು ಸಾಂಗ್ ನಾವು ಪ್ಲೇ ಮಾಡುವುದಕ್ಕೆ ಈ ಕಾರ್ಡ್ಸ್ ಎಲ್ಲ ನಮಗೆ ತುಂಬ ಮುಖ್ಯ. ಓಕೆ, ಈ ಕಾರ್ಡ್ಸಲ್ಲಿನೇ ಆ ಮ್ಯೂಸಿಕ್ ಇದೆ. ಓಕೆ, ಟ್ಯೂನಲ್ಲಿ ಇರುವ ಮ್ಯೂಸಿಕ್ ಈ ಕಾರ್ಡ್ಸಲ್ಲಿ ಬರುವ ಈ ಕೀಯಲ್ಲಿ ಇದೆ. ಓಕೆ, ಸೊ ಆ ಕಾರ್ಡ್ಸ್ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇನೆ. ಅದೇ ರೀತಿಯಲ್ಲಿ ಟೈಮ್ ಸಿಗ್ನೇಚರ್, ಟೈಮಿಂಗ್, ರಿದಮ್ ನಾವು ಆಗ್ತೀವಲ್ವಾ, ಈ ಥರ ನಾವು ಈ ರಿದಮ್ ಆಗ್ತೀವಲ್ವಾ. ಸೊ ಈ ರಿದಮ್ ಬಗ್ಗೆ ಇರುವ 4/4, ಈ ಸ್ಲೋವಾಗಿ ಸ್ವಲ್ಪ ಮೆಲೋಡಿಯಸ್ ಆಗಿ ಇರುವ ರಿದಮ್ ಬಗ್ಗೆ ನಾನು ನಿಮಗೆ ಹೇಳಿಕೊಡ್ತೇನೆ. ದೀಸ್ 2 ಎಲಿಮೆಂಟ್ಸ್ ಆರ್ ವೆರಿ ಬೇಸಿಕ್ ಎಲಿಮೆಂಟ್ಸ್. ಈ 2 ಕಾರ್ಯಗಳು ತುಂಬ ಬೇಸಿಕ್ ಆಗಿ ಇರುವ ಮುಖ್ಯವಾದ ಕಾರ್ಯಗಳು, ಮಸ್ಟ್ ಆಗಿರುವ ಈ ಪ್ರೈಮರಿ ಎಲಿಮೆಂಟ್ಸ್ ಆಗಿ ಈ 2 ವಿಷಯಗಳಿದೆ. ಆ ಸ್ಕೇಲ್ ಒಳಗೆ ಬರುವುದು ಕಾರ್ಡ್ಸ್, ಟೈಮ್ ಸಿಗ್ನೇಚರಲ್ಲಿ ಮೀನ್ಸ್ ಅದರಲ್ಲಿ ಬರುವುದು ಆ ರಿದಮ್. ಓಕೆ, ರಿದಮ್, ಟೆಂಪೋ, ಸ್ಪೀಡ್ ಅಡ್ಜಸ್ಟ್ ಮಾಡುವುದು. ಓಕೆ, ಈ ಥರ ಕಾರ್ಯಗಳು ಬೇಸಿಕ್ಕಾಗಿ ಇದು ಕರೆಕ್ಟಾಗಿ ಇರುವಾಗ ಇದ್ರ ಮೇಲೆ ನಾವು ಪ್ಲೇ ಮಾಡುವ ಟೆಕ್ನಿಕ್ಸ್, ಓಕೆ, ನಾವು ಪ್ಲೇ ಮಾಡುವ ಸ್ಟೈಲ್ಸ್ ಅದು ತುಂಬ ವೆರೈಟೀಸ್ ಇದೆ. ಓಕೆ, ಇವತ್ತು ನಾವು ನೋಡುವುದು ಈ ಪಿಯಾನೋ ಸ್ಟೈಲಲ್ಲಿ. ಓಕೆ, ಓಕೆ, ಇ ಮೈನರ್ ಸ್ಕೇಲ್ ಬಗ್ಗೆ ನಾವು ನೋಡುವಾಗ, ಓಕೆ, ಈಗ ನನ್ನ ಈ ವೋಕಲಲ್ಲಿ, ಸೊ ದಿಸ್ ಈಸ್ ಇ ಮೈನರ್ ಕಾರ್ಡ್. ಓಕೆ, ಈ 3 ಕೀಸ್, ದಿಸ್ ಈಸ್ ಇ ಕೀಸ್ ಬಗ್ಗೆ ಈ ಕಳೆದ ವಿಡಿಯೋದಲ್ಲಿ ನಾನು ಕೊಟ್ಟಾಯಿತು. ಸೊ ನೀವು ಆ ವಿಡಿಯೋ ನೀವು ನೋಡಿಲ್ಲ ಆದರೆ ಅದು ನೋಡಿಬಿಟ್ಟು ಬಂದು ನೀವು ನೋಡುವಾಗ ಇನ್ನೂ ಈಸಿಯಾಗಿ ಅರ್ಥ ಆಗ್ತದೆ. ಓಕೆ, ಸೊ ದಿಸ್ ಈಸ್ ಇ ಕೀ, ಜಿ ಕೀ ಆ್ಯಂಡ್ ಬಿ ಕೀ. ಓಕೆ, these 3 keys together, okay, E minor chord ನಮಗೆ ಸಿಗ್ತದೆ. ಸೊ ದಿಸ್ ಇಸ್ ಇ ಮೈನರ್ ಕಾರ್ಡ್. ಓಕೆ, ಓಕೆ, ಇ ಮೈನರ್ ಸ್ಕೇಲಲ್ಲಿ ನಾವು ಪ್ಲೇ ಮಾಡುವಾಗ ಒಂದು 8 ಕಾರ್ಡ್ಸ್ ನಮಗೆ ಬೇಕು. ಓಕೆ, ತುಂಬ ಮುಖ್ಯವಾಗಿ ಇರುವ 2 ಕಾರ್ಡ್ಸ್ ಇದೆ. ಅದು ಯಾವುದು ಎಂದೆಲ್ಲ ನಾವು ನೋಡುವಾಗ ಒಂದು ಇ ಮೈನರ್, ಇದು ಬಿಟ್ಟು, ಓಕೆ, ಈ ಫ್ಯಾಮಿಲಿ ಕಾರ್ಡ್ಸ್ ಎಂದು ನಾವು ಹೇಳ್ತೀವಿ. ಓಕೆ, ಇ ಮೈನರ್, ಡಿ. ಓಕೆ, ಈ ಡಿ ಕಾರ್ಡಿಗೆ ಬರುವ ಕೀಸ್ ಡಿ ಕೀ, ಎಫ್ ಶಾರ್ಪ್ ಕೀ, ಎ ಕೀ. ಓಕೆ, ಡಿ ಕೀ, ಎಫ್ ಶಾರ್ಪ್ ಕೀ, ಎ ಕೀ. ಓಕೆ, ಓಕೆ, ಇದು ಡಿ ಕಾರ್ಡ್, ದಿಸ್ ಈಸ್ ಆಲ್ಸೋ ಡಿ ಕಾರ್ಡ್, ಡಿ ಕಾರ್ಡ್, ಡಿ ಕಾರ್ಡ್. ವೇರ್ ಎವರ್ ಯು ಪ್ಲೇ, ನೀವು ಎಲ್ಲಿ ಪ್ಲೇ ಮಾಡುವಾಗಲೂ ದಿಸ್ ಈಸ್ ಸೇಮ್. ಓಕೆ, ಡಿ ಕಾರ್ಡ್ ಇಲ್ಲಿ ಪ್ಲೇ ಮಾಡುವಾಗಲೂ ಇದು ಡಿ ಕಾರ್ಡ್, ಇದು ಸ್ವಲ್ಪ ಹೈ ಆಗಿರ್ತದೆ ಬಟ್ ಸೇಮ್ ಡಿ ಕಾರ್ಡ್. ಓಕೆ, ದೆನ್ ದಿಸ್ ಈಸ್ ಸಿ ಕಾರ್ಡ್. ಓಕೆ, ಸಿ ಕಾರ್ಡಿಗೆ ಸಿ, ಇ ಆ್ಯಂಡ್ ಜಿ. ಓಕೆ, ಓಕೆ, ಸೊ ದೀಸ್ 3 ಕಾರ್ಡ್ಸ್ ಆರ್ ದಿ ಬೇಸಿಕ್ ಕಾರ್ಡ್ಸ್. ಈ 3 ಕಾರ್ಡ್ಸ್ ಬೇಸಿಕ್ ಆಗಿ ಈ ಫ್ಯಾಮಿಲಿ ಕಾರ್ಡ್ಸ್ ಅಂತ ನಾವು ಹೇಳ್ತೀವಿ. ಓಕೆ, ಇ ಮೈನರಲ್ಲಿ ಇ ಮೈನರ್, ಡಿ, ಸಿ. ಓಕೆ, ಡಿ, ಇ ಮೈನರ್. ಓಕೆ, ಇದು ಬಿಟ್ಟು ನಾವು ಇನ್ನೂ ಸ್ವಲ್ಪ ಕಾರ್ಡ್ಸ್ ಇದೆ.
ನಾನು ನಿಮಗೆ ಈ ಫ್ಯಾಮಿಲಿ ಕಾರ್ಡ್ಸ್, ರಿಲೇಟಿವ್ ಕಾರ್ಡ್ಸ್ ಎಂದು ಹೇಳಿಕೊಡುವುದು ಇದೆಲ್ಲ ನಮಗೆ ಬೇಕು. ಬಟ್ ಬೇಸಿಕ್ಕಾಗಿ ಈ 3 ಕಾರ್ಡ್ಸ್ ಇರುವಾಗಲೇ ನಾವು ಒಂದು ಸಾಂಗ್ ನಮಗೆ ಪ್ಲೇ ಮಾಡುವುದಕ್ಕೆ ದೀಸ್ 3 ಕಾರ್ಡ್ಸ್ ಆರ್ ಎನಫ್. ಓಕೆ, ಈ 3 ಕಾರ್ಡ್ಸ್ ನಮಗೆ ಸಾಕು. ಬಟ್ ಈ ವಿಡಿಯೋ ನೋಡುವವರು ಎಲ್ಲರೂ ಬೇಸಿಕ್ ಆಗಿ ಇರುವವರಲ್ಲ. ഇപ്പോൾ ಕೆಲವರಿಗೆ ಈ ಬೇಸಿಕ್ ಕಾರ್ಡ್ಸ್ ಎಲ್ಲ ಗೊತ್ತು, ಇನ್ನೂ ಸ್ವಲ್ಪ ಅಡ್ವಾನ್ಸ್ ಆಗಿ ಪ್ಲೇ ಮಾಡಬೇಕು ಎಂದಿರುವವರು ಇದೆ. ಸೊ ಅದಕ್ಕಾಗಿಯೇ ನಾನು ಎಲ್ಲ ಕಾರ್ಡ್ಸು ನಿಮಗೆ ಹೇಳಿಕೊಡ್ತೇನೆ. ಸೊ ಇ ಮೈನರ್, ಡಿ, ಸಿ. ನೆಕ್ಸ್ಟ್ ಜಿ ಕಾರ್ಡ್. ಜಿ ಕಾರ್ಡ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಫಾರ್ ಇ ಮೈನರ್ ಸ್ಕೇಲ್. ಇ ಮೈನರ್ ಸ್ಕೇಲಿಗೆ ಜಿ ಕಾರ್ಡ್ ತುಂಬ ಮುಖ್ಯ. ಜಿ ಕಾರ್ಡ್ ಅಂತ ಹೇಳುವಾಗ ಜಿ ಕೀ, ಓಕೆ, ಬಿ ಆ್ಯಂಡ್ ಡಿ. ಓಕೆ, ಈ ಜಿ ಕಾರ್ಡ್ ವಿ ಕ್ಯಾನ್ ಆಲ್ಸೋ ಹೋಲ್ಡ್ ಲೈಕ್ ದಿಸ್. ನಾವು ಈ ಥರ ಈ ಡಿ ನೋಟ್ ನಾನು ಯೂಸ್ ಮಾಡ್ತೇನೆ. ಓಕೆ, ಎಲ್ಲ ಸೇಮ್. ಓಕೆ, ಜಿ ಬಿ ಡಿ. ಓಕೆ, ಡಿ ಜಿ ಬಿ. ಓಕೆ, ಬೋತ್ ಆರ್ ಸೇಮ್. ನೀವು ಹೀಗೆ ನೀವು ಪ್ಲೇ ಮಾಡಬಹುದು. ಯು ಕ್ಯಾನ್ ಆಲ್ಸೋ ಪ್ಲೇ ಲೈಕ್ ದಿಸ್. ಓಕೆ, ಸೊ ದಿಸ್ ಇಸ್ ಜಿ ಕಾರ್ಡ್. ಓಕೆ, ಇ ಮೈನರ್, ಡಿ, ಸಿ, ಜಿ. ದೆನ್ ದಿಸ್ ಇಸ್ ಎ ಮೈನರ್. ಓಕೆ, ಎ ನೋಟ್, ಸಿ and E. A, C and E. You can also use like this. Okay, A, C, E. Okay, then B minor. Okay, B minor, B, D, F sharp. Okay, so E minor, D, C, G. Okay, A minor, B minor. ಓಕೆ, ನೆಕ್ಸ್ಟ್ ನಾವು ನೋಡ್ಬೋದು 2 ಕಾರ್ಡ್ಸ್. ಇದು ಬೇಸಿಕ್ ಆಗಿ ಇ ಮೈನರಲ್ಲಿ ಬರಲ್ಲ, ಬಟ್ ಮೈನರ್ ಸ್ಕೇಲಲ್ಲಿ ಇರುವ ಟ್ಯೂನ್ ಅದು ಸ್ವಲ್ಪ ಚೇಂಜ್ ಆಗಿ ಇರ್ತದೆ. ಸೊ ಅದಕ್ಕಾಗಿ ಇದು ಆಕ್ಸಿಡೆಂಟಲ್ ಕಾರ್ಡ್ಸ್ ಎಂದು ನಾನು ಹೇಳಿಕೊಡ್ತೇನೆ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲದವರು ನೀವು ವರಿ ಮಾಡಬೇಡ. ಸೊ ಇದ್ರ ಮೇಲೆ ನಾನು ಹೇಳಿಕೊಡುವುದು ಆಕ್ಸಿಡೆಂಟಲ್ ಕಾರ್ಡ್ಸ್ ಎಂದು ಹೇಳ್ತೀವಿ. ಓಕೆ, ದಟ್ ಈಸ್ ಎ ಮೇಜರ್ ಆ್ಯಂಡ್ ಬಿ ಮೇಜರ್. ಓಕೆ, ನಾನು ನಿಮಗೆ ಈ ಸಾಂಗ್ಸ್ ಹೇಳಿಕೊಡುವಾಗ ಇದು ನಿಮಗೆ ಅರ್ಥ ಆಗ್ತದೆ. ಅದೇ ರೀತಿಯಲ್ಲಿ ಈ ಸಾಂಗ್ಸ್ ಬಗ್ಗೆ ನಾವು ನೋಡುವಾಗ ಪ್ರಾರಂಭದಲ್ಲಿ ಸ್ವಲ್ಪ ಲೈನ್ಸ್ ಇರ್ತದೆ, ಅದ್ರ ಮೇಲೆ ಈ ಕೋರಸ್ ಇರ್ತದೆ, ಅದ್ರ ಮೇಲೆ ಸ್ಟ್ಯಾನ್ಸಾಸ್ ಇರ್ತದೆ. ಈ ಸ್ಟ್ಯಾನ್ಸಾಸ್ ಬಗ್ಗೆ ನಾವು ನೋಡುವಾಗ ಒಂದು ಸ್ಟ್ಯಾನ್ಸಾಗಿ ಇರುವ ಟ್ಯೂನ್ ಮುಂದೆ ಇರುವ ಸ್ಟ್ಯಾನ್ಸಾಸ್ಗೆ ಸೇಮ್ ಟ್ಯೂನಲ್ಲಿ ಇರ್ತದೆ. ಸೊ ಒಂದು ಸ್ಟ್ಯಾನ್ಸಾ ನಾನು ನಿಮಗೆ ಟೀಚ್ ಮಾಡುವಾಗ ನೆಕ್ಸ್ಟ್ ಸ್ಟ್ಯಾನ್ಸಾಸ್ಗೂ ನೀವು ಆ ಸೇಮ್ ಕಾರ್ಡ್ಸ್ ನೀವು ಯೂಸ್ ಮಾಡಬಹುದು. ಓಕೆ, ಸೊ ಈಗ ನಾನು ಯೂಸ್ ಮಾಡುವ ಟೋನ್ ಏನೊಂದು ನೋಡುವಾಗ ಪಿಯಾನೋ ಎಂಬ ಟೋನ್. ಓಕೆ, PIANO. ಸೊ ದಿಸ್ ಈಸ್ ಎ ಕೈಂಡ್ ಆಫ್ ಒಂದು ವೆಸ್ಟರ್ನ್ ಫೀಲ್, ಒಂದು ಮೆಲಡೀಸ್ ಆಗಿ ಇರುವ ಒಂದು ಫೀಲ್ ಈ ಟೋನಿಗೆ ಸಿಗ್ತದೆ. ಓಕೆ, ನೀವು ತುಂಬ ಬೇಸಿಕ್ ಆಗಿರುವವರು, ನಿಮಗೆ ಯಾವುದು ಗೊತ್ತಿಲ್ಲ ಎಂದಿರುವವರು ಇದು ನೋಡಿ ಹಾಗೆ ನಿಮಗೆ ಪ್ಲೇ ಮಾಡುವುದಕ್ಕೆ ಆಗಿಲ್ಲ. ಸೊ ನೀವು ಫಸ್ಟ್ ಏನು ಮಾಡಬೇಕಾದರೆ ಆ ಕಾರ್ಡ್ಸ್ ಎಲ್ಲ ಸೆಪ್ರೇಟಾಗಿ ಪ್ಲೇ ಮಾಡಿ ನೀವು ಕಲಿಯಬೇಕು. ಓಕೆ, ಸೊ ಅದು ಕಲಿದ ಮೇಲೆ ಕಾರ್ಡ್ಸ್ ಎಲ್ಲ ನಿಮಗೆ ಫ್ಲೂಯೆಂಟ್ ಆಗಿ ಬರಬೇಕು. ಇ ಮೈನರ್, ಡಿ, ಸಿ, ಜಿ, ಎ ಮೈನರ್, ಬಿ ಮೈನರ್. ಓಕೆ, ಈ ಥರ ಫ್ಲೂಯೆಂಟ್ ಆಗಿ ಬರುವುದವರೆಗೂ ನೀವು ಕಾರ್ಡ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸಾಂಗ್ಸನ್ನು ನಾವು ಫಸ್ಟೇ ನಾವು ಪ್ಲೇ ಮಾಡಿ ನಾವು ಶುರು ಮಾಡುವಾಗ ಅದು ಚೆನ್ನಾಗಿ ನಿಮಗೆ ಪ್ಲೇ ಮಾಡುವುದಕ್ಕೆ ಬರಲ್ಲ. ಓಕೆ, ಒಂದು ರಿದಮ್ ನಾನು ಈಗ ಸೆಲೆಕ್ಟ್ ಮಾಡ್ತೇನೆ, ಬ್ಯಾಲಡ್ ಎಂಬ ರಿದಮ್. ಓಕೆ, ಸ್ಲೋ ಆಗಿರ್ತದೆ, ಮೆಲಡಿಯಸ್ ಆಗಿರ್ತದೆ. ಓಕೆ, ನಿಮ್ಮ ಕೀಬೋರ್ಡಲ್ಲಿ ಸ್ಟೈಲ್ ಸೆಕ್ಷನಲ್ಲಿ ಬ್ಯಾಲಡ್ ಎಂಬ ಆ ಸೆಕ್ಷನ್ ನೀವು ನೋಡುವಾಗ ಆ ನಂಬರ್ ನಿಮಗೆ ಅರ್ಥ ಮಾಡ್ಬೋದು. ಐ ಥಿಂಕ್ i500 60 70 ಆ ನಂಬರ್ಸಲ್ಲಿ ಈ ಬ್ಯಾಲಡ್ ರಿದಮ್ಸ್ ಇರ್ತದೆ. ಈ ಸೀರೀಸಲ್ಲಿ ನೋಡುವಾಗ 30 40 ಆ ನಂಬರ್ಸಲ್ಲಿ ಈ ಲವ್ ಸಾಂಗ್ ಎಂಬ ಒಂದು ರಿದಮ್ ಆಲ್ಮೋಸ್ಟ್ ಎಲ್ಲ ಯಮಗ ಕೀಬೋರ್ಡ್ಸಲ್ಲಿ ಈ ರಿದಮ್ ಇರ್ತದೆ. ಓಕೆ, ಸೊ ಟೆಂಪೋ ಅರೌಂಡ್ 80 ನೀವು ಹಾಕ್ಬಿಡಿ. ಓಕೆ, ನಿಮ್ಮ ಕೀಬೋರ್ಡಲ್ಲಿ ನೀವು ನೋಡುವಾಗ ತುಂಬ ಬ್ಯಾಲಡ್ ರಿದಮ್ಸ್ ನಿಮ್ಮ ಕೀಬೋರ್ಡಲ್ಲಿ ಇರ್ತದೆ. ಸೊ ಯು ಕ್ಯಾನ್ ಚೂಸ್ ಎನಿ ಬ್ಯಾಲಡ್ ರಿದಮ್. ಪಿಯಾನೋದಲ್ಲಿ ಪ್ಲೇ ಮಾಡಬೇಕು ಎಂದಿರುವವರು ನಾನು ಪ್ಲೇ ಮಾಡುವ ಸ್ಟೈಲ್ಸ್ ಎಲ್ಲ ನೀವು ನೋಡುವಾಗ ಅದು ನಿಮಗೆ ಅರ್ಥ ಆಗ್ತದೆ. ಎಲ್ಲ ಈ ಕಾರ್ಡ್ ಬೇಸ್ಡ್ ಆಗಿಯೇ ನಾವು ಪ್ಲೇ ಮಾಡುವ ಸ್ಟೈಲ್ಸ್ ಎಲ್ಲ ಇರ್ತದೆ. ಓಕೆ, ಸೊ ನಿಮಗೆ ಈ ಚರ್ಚಲ್ಲಿ ವರ್ಷಿಪ್ಗೆ ಕಂಟಿನ್ಯೂಸ್ ಆಗಿ ನೀವು ಪ್ಲೇ ಮಾಡಬೇಕಾದರೆ ಈ 5 ಸಾಂಗ್ಸ್ ಯು ಕ್ಯಾನ್ ಪ್ಲೇ ಕಂಟಿನ್ಯೂಸ್ಲಿ. ಈ 5 ಸಾಂಗ್ಸ್ ಮಾತ್ರ ಅಲ್ಲ, ಇನ್ನೂ ತುಂಬ ಸಾಂಗ್ಸ್ ಇದೆ ಈ ಮೈನರ್ ಸ್ಕೇಲಲ್ಲಿ ಇದೇ ರಿದಮಲ್ಲಿ ನೀವು ಪ್ಲೇ ಮಾಡುವುದಕ್ಕೆ. ಈಗ ನಾವು ಈ 5 ಸಾಂಗ್ಸ್ ನಾನು ಹೇಳಿಕೊಡ್ತೇನೆ. ಓಕೆ, ಪ್ರಾರಂಭದಲ್ಲಿ ಪ್ಲೇ ಮಾಡುವುದಕ್ಕೆ ಇನ್ನೊಂದು ಟೋನ್ ಇದೆ, ಎಲೆಕ್ಟ್ರಿಕ್ ಪಿಯಾನೋ ಎಂಬ ಟೋನ್. ಆ ಟೋನಲ್ಲಿ ನಾನು ಪ್ಲೇ ಮಾಡ್ತೇನೆ. ಓಕೆ, ಈ ಟೋನಲ್ಲಿ ಪ್ಲೇ ಮಾಡುವಾಗ ಆ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ
ಅದು ಫುಲ್ಲಾಗಿ ಇರ್ತದೆ. ಎಲೆಕ್ಟ್ರಿಕ್ ಪಿಯಾನೋ ಪ್ಲಸ್ ನ್ಯೂ ಅಟ್ಮಾಸ್ಫಿಯರ್ ಈ ಕೊಯರ್ ಆ್ಯಂಡ್ ಪ್ಯಾಡ್ ಸೆಕ್ಷನಲ್ಲಿ ಇರುವ ಒಂದು ಟೋನ್ ಜೊತೆಯಲ್ಲಿ 2 ಟೋನ್ ನಾನು ಮಿಕ್ಸ್ ಮಾಡಿ ನಾನು ಪ್ಲೇ ಮಾಡ್ತೇನೆ. ನೀನೇ ಸಯ್ಯ ನನ್ನ ಆಧಾರವು ನೀನೇ ಸಯ್ಯ ಆಶ್ರಯವು ನೀನೇ ಸಯ್ಯ ನನ್ನ ಆಧಾರವು ನೀನೇ ಸಯ್ಯ ಆರಾಧನೆ 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 ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ನಿನ್ನಿಂದಾಗಾದ ಕಾರ್ಯವು ಒಂದು ಇಲ್ಲ ನಿನ್ನಿಂದೆಲ್ಲವೂ ಸಾಧ್ಯವಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇ ಅಯ್ಯ ಇದುವರೆಗೂ ನನ್ನ ನಡೆಸಿದ ಎಬಿನೇಸ ನೀನೇ ಅಯ್ಯ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ಆರಾಧನೆ ಇಮ್ಮಾನುವೇಲ ನನ್ನ ಜೊತೆಯಲ್ಲಿ ಇರುವವನೇ ನನ್ನ ಮಧ್ಯದಲ್ಲಿ ವಾಸಿಸುವವನೇ ನನ್ನ ಜೊತೆಯಲ್ಲಿ ಇರುವವನೇ ನನ್ನ ಮಧ್ಯದಲ್ಲಿ ವಾಸಿಸುವವನೇ ನೀ ಪರಿಶುದ್ಧ ನೀ ಪರಿಶುದ್ಧ ನೀ ಪರಿಶುದ್ಧ ನೀ ಪರಿಶುದ್ಧ ಸೊ ಇನಿ ನಾನು ಈ ರಿದಮ್ ಆಗ್ತೇನೆ. ಟಂಬೋ ಒಂದು 75 ಓಕೆ. ಈ ಸಾಂಗಿಗೆ 75 ಪ್ಲೇ ಮಾಡುವಾಗ ಚೆನ್ನಾಗಿರ್ತದೆ. ಓಕೆ. ಆರಾಧನೆ
ಈಗ ನಾನು ಏನು ಮಾಡ್ತೇನೆ ಎಂದು ನಾನು ಹೇಳುವಾಗ ರಿದಮ್ಸ್ ಎಲ್ಲ ಸ್ವಲ್ಪ ಚೇಂಜ್ ಮಾಡಿ ನಾನು ಪ್ಲೇ ಮಾಡ್ತೇನೆ ಫಾರ್ ಯು. ನೀವು ಚರ್ಚಲ್ಲಿ ಪ್ಲೇ ಮಾಡುವಾಗ ಒಂದೇ ರಿದಮಲ್ಲಿ ನೀವು ಪ್ಲೇ ಮಾಡಬೇಕು. ಬಟ್ ಒಂದು ಎಕ್ಸಾಂಪಲ್ಗಾಗಿ ಬ್ಯಾಲಡ್ ರಿದಮ್ಸ್ ಎಲ್ಲ ಆಲ್ಮೋಸ್ಟ್ ಒಂದೇ ಸ್ಟೈಲಲ್ಲಿನೇ ಅದು ಇರ್ತದೆ. ಓಕೆ, ಸೊ ಅದಕ್ಕಾಗಿಯೇ ಸ್ವಲ್ಪ ಚೇಂಜ್ ಮಾಡಿ ನಾನು ಪ್ಲೇ ಮಾಡಿ ನಿಮಗೆ ತೋರಿಸಿದೆ. ಫಸ್ಟ್ ನಾನು ಪ್ಲೇ ಮಾಡಿದ್ದು ಪಿಯಾನೋ ಬ್ಯಾಲಡ್ ಎಂಬ ಆ ರಿದಮಲ್ಲಿ ಪ್ಲೇ ಮಾಡ್ತೇನೆ. ಈಗ ಜಸ್ಟ್ ನಾವು ಇರುವುದು ಇದು ಈ ರಿದಮ್ ಕೂಲ್ ಬ್ಯಾಲಡ್ ಅಂದಿದೆ. ಸೊ ಸಮ್ಟೈಮ್ಸ್ ಈ ರಿದಮ್ಸ್ ನಿಮ್ಮ ಕೀಬೋರ್ಡಲ್ಲಿ ಇರಲ್ಲ, ನೋ ಪ್ರಾಬ್ಲಮ್. ನಿಮ್ಮ ಕೀಬೋರ್ಡಲ್ಲಿ ಇರುವ ಬ್ಯಾಲಡ್ ರಿದಮ್ ನೀವು ಯೂಸ್ ಮಾಡಿ. ನೀವು ಈ ಸಾಂಗ್ ನಿಮಗೆ ಸ್ವಲ್ಪ ಟೆಂಪೋ ಇಂಕ್ರೀಸ್ ಮಾಡಬೇಕಾದ್ರೆ ಯು ಕ್ಯಾನ್. ಈಗ 80ಯಲ್ಲಿದೆ. ಬೆಳಗಿನ ವೇಳೆಯೊಳು ಬೆಳವಾಗಿ ಯೇಸುವೇ, ಬೆಳಗಿನ ವೇಳೆಯೊಳು ಬೆಳವಾಗಿ ಯೇಸುವೇ, ಜ್ಞಾನದ ವೇಳೆಯೊಳು ಜ್ಞಾನದ
ಆಗ್ತದೆ, ವಿಡಿಯೋ ಲೆಂತ್ ತುಂಬ ಆಗ್ತದೆ. ಓಕೆ, ಈ ಥರ ನೀವು ಪ್ಲೇ ಮಾಡಬಹುದು. ಓಕೆ, ಆಲ್ರೆಡಿ ನನಗೆ ಇನ್ನೊಂದು ಚಾನಲ್ ಇದೆ, ಆಲ್ಮೋಸ್ಟ್ 35K ಸಬ್ಸ್ಕ್ರೈಬರ್ಸಲ್ಲಿ ಇದ್ದಾರೆ. ಸೊ ಈ ಚಾನಲಲ್ಲಿ ಪ್ರಾಪರಾಗಿ ಕನ್ನಡ ವೀಡಿಯೋಸ್ ಮಾತ್ರ ಇಲ್ಲಿ ಬರ್ತದೆ. ಓಕೆ, ಸೊ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಾದರೆ ನೀವು ಸಬ್ಸ್ಕ್ರೈಬ್ ಮಾಡಿಬಿಡಿ. ಇನ್ನು ಅನೇಕ ಕಾರ್ಯಗಳು ಕೀಬೋರ್ಡ್ ಬಗ್ಗೆ ನಾವು ಕಲಿಯುವಾಗ ಐ ಆಮ್ ಸ್ಟಿಲ್ ಲ್ಯಾರ್ನಿಂಗ್, ನಾನು ಈಗ ಕಲಿತಾ ಇದ್ದೇನೆ. ಇನ್ನೂ ತುಂಬ ವಿಷಯ ನಾವು ಕಲಿಯಬಹುದು, ಒಟ್ಟಿಗೆ ನಾವು ಕಲಿಯೋಣ. ಸ್ವಲ್ಪ ಕಾರ್ಯಗಳೆಲ್ಲ ಅರ್ಥ ಆಯಿತು ಎಂದು ನಾನು ನಂಬುತ್ತೇನೆ. ಏನೂ ಅರ್ಥ ಆಗಿಲ್ಲ ಆದರೆ ಜಸ್ಟ್ ನೋಡಿ. ಓಕೆ, ಬರುವ ದಿನಗಳಲ್ಲಿ ನಿಮಗೆ ಸ್ವಲ್ಪ ಅರ್ಥ ಆಗ್ತದೆ. ನಿಮಗೆ ಖಂಡಿತವಾಗಿ ಒಂದು ಕೀಬೋರ್ಡ್ ಬೇಕು. ಓಕೆ, ಒಂದು ಕೀಬೋರ್ಡ್ ನಿಮಗೆ ಬೇಕು. ಕೀಬೋರ್ಡ್ ಇರುವಾಗ ಖಂಡಿತವಾಗಿ ನೀವು ಟ್ರೈ ಮಾಡಬಹುದು. ಯು ಕ್ಯಾನ್ ಡೆಫಿನೆಟ್ಲಿ ಲ್ಯಾರ್ನ್. ಓಕೆ, ಬೇರೆ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ಓಕೆ, ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ, ಚೆನ್ನಾಗಿ ಪ್ಲೇ ಮಾಡಿ. ಮೇ ಗಾಡ್ ಬ್ಲೆಸ್ ಯು ಆಲ್. ಬಾಯ್.